ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ನಾನು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮೊಟ್ಟೆ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಐತಿ, ಜಾಸ್ತಿ ಮಸಾಲೆ ಏನು ಬಳಸಲ್ಲ. ಹಾಗಾದರೆ ಬನ್ನಿ ಟೇಸ್ಟಿಯಾಗಿ ಮೊಟ್ಟೆ ಗ್ರೇವಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನೋಡಿ, ನಾ 6 ಮೊಟ್ಟೆ ಬೇಯಿಸಿದ್ದೀನಿ. ಬೇಯಿಸಿ ಒಂದರ 2 ಕಟ್ ಮಾಡಿ ಇಟ್ಟಿದ್ದೀನಿ. ನೀವು ಬೇಕಂದರೆ ಫುಲ್ ಹಾಕ್ಕೊಳ್ಳಿ. ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ನಾವು ಒಳಗೆಲ್ಲ ಮಸಾಲ ಹೋಗುತ್ತಲ್ಲ, ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಗರಂ ಮಸಾಲ ತೊಗೊಂಡಿನಿ, ಅರಿಶಿನ ಪುಡಿ ಸ್ವಲ್ಪ ತೊಗೊಂಡಿನಿ, ಉಪ್ಪು ತೊಗೊಂಡಿನಿ. ಇಲ್ಲಿ ಮಸಾಲ ಖಾರ ಪುಡಿ ಐತಿ 2 ಸ್ಪೂನ್ ತೊಗೊಂಡಿನಿ. ಇಲ್ಲಿ ಮೊಟ್ಟೆ ಮಸಾಲ ಐತಿ. ಇಲ್ಲಿ ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ. ಇಲ್ಲಿ ಬೆಳ್ಳುಳ್ಳಿ ಐತಿ. 1 ಇಂಚ್ ಶುಂಠಿ ತೊಗೊಂಡಿನಿ, ಲವಂಗ ಸ್ವಲ್ಪ ತೊಗೊಂಡಿನಿ, ಚಕ್ಕೆ, ಕಾಳುಮೆಣಸು, 2 ಟೊಮಾಟೊ ತೊಗೊಂಡಿನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಅಷ್ಟು ಮಸಾಲ ಮಿಕ್ಸಿಯಲ್ಲಿ ಇವಾಗ ರುಬ್ಕೋತೀನಿ. ನೋಡಿ, ಮಸಾಲ ರುಬ್ಕೊಂಡಿನಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಕೊಂಡಿನಿ. ಮಸಾಲ ರೆಡಿ ಆಗೈತಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆಗಿದ್ರೆ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗೈತಿ. ಇವಾಗ ರುಬ್ಬಿದ ಮಸಾಲೆ ಹಾಕೋತೀನಿ. ನಾವು ಒಗ್ಗರಣೆಗೆ ಈರುಳ್ಳಿ ಹಾಕಲ್ಲ. ನಮ್ಮ ಮೊಟ್ಟೆ ಗ್ರೇವಿ ಮಾಡಿದ್ರೆ ಈರುಳ್ಳಿ ಹಾಕಲ್ಲ. ಮಸಾಲ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ತೀನಿ. ಮಸಾಲ ಚೆನ್ನಾಗಿ ಫ್ರೈ ಮಾಡಬೇಕು, ಒಂದು 5-10 ನಿಮಿಷ. ಆದರೆ ಮೊಟ್ಟೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಈ 5 ನಿಮಿಷ ಹೀಗೆ ಫ್ರೈ ಮಾಡ್ತೀನಿ. ಎಣ್ಣೆ ಬಿಡ್ತನ ಫ್ರೈ ಮಾಡ್ತೀನಿ. ಎಣ್ಣೆ ಬಿಡಬೇಕು ಸೈಡು. ನಾ ಈರುಳ್ಳಿ ಏನು ಹಾಕಲ್ಲ. ಮೊಟ್ಟೆ ಗ್ರೇವಿ ಮಾಡಿದ್ರೆ, ಸಾಂಬಾರು ಮಾಡಿದ್ರೆ ಅಷ್ಟೇ, ನಾ ಈರುಳ್ಳಿ ಹಾಕಲ್ಲ. ಬರೀ ಹಸಿ ಕೊಬ್ಬರಿ ಅಷ್ಟೇ ಹಾಕ್ತೀವಿ, ಈರುಳ್ಳಿ ಹಾಕಲ್ಲ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಮಸಾಲ. ಅಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋಗಬೇಕಲ್ಲ, ಅದು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಫ್ರೈ ಆಗೈತಿ. ಸೈಡ್ ಎಣ್ಣೆ ಬಿಡಾಕತ್ತವ. ಇವಾಗ ಮಸಾಲ ಹಾಕೋತೀನಿ. ಖಾರ ಪುಡಿ ಅದೆಲ್ಲ ಮಸಾಲೆ ತೊಗೊಂಡೆಲ್ಲ ಅದು ಹಾಕೋತೀನಿ. ಮಸಾಲ ಹಾಕಿಬಿಟ್ಟು ಇನ್ನು 5 ನಿಮಿಷ ಫ್ರೈ ಮಾಡ್ತೀನಿ. ಸಿಂಪಲ್ಲಾಗಿ 5 ನಿಮಿಷಗೆ ರೆಡಿ ಆಗುತ್ತೆ ಗ್ರೇವಿ. ಬಿಸಿ ಬಿಸಿ ಚಪಾತಿ, ಜೋಳ ರೊಟ್ಟಿ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಟ್ಟು ಮಸಾಲ ಎಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ. ಇವಾಗ ನೋಡಿ, ಫ್ರೈ ಆಗೈತಿ. ಇವಾಗ ನಾನು ಸ್ವಲ್ಪ ನೀರು ಹಾಕೋತೀನಿ. ಇವಾಗ ಮೊಟ್ಟೆ ಹಾಕಲ್ಲ. ಇವಾಗ ಮೊಟ್ಟೆ ಹಾಕಿಬಿಟ್ರೆ ಮಿಕ್ಸ್ ಮಾಡ್ತೀವಲ್ಲ, ಎಲ್ಲ ಒಡೆದು ಹೋಗ್ತಾವೆ. ಅದಕ್ಕೆ ನೀರು ಹಾಕಿ ಎಲ್ಲ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮೊಟ್ಟೆ ಹಾಕೋತೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ನಾ ಯಾವಾಗಲೂ ಅಷ್ಟೇ, ಫಸ್ಟ್ ನೀರು ಹಾಕಿ ಆಮೇಲೆ ಮೊಟ್ಟೆ ಹಾಕೋತೀನಿ. ಮಿಕ್ಸ್ ಮಾಡಿದ್ರೆ ಎಲ್ಲ ಮೊಟ್ಟೆ ಒಡೆದು ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಆಮೇಲೆ ಕಟ್ ಮಾಡಿ ಇಟ್ಟಿದ್ದೆ ಮೊಟ್ಟೆ ಹಾಕೋತೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಗ್ರೇವಿದು. ಇವಾಗ ಮೊಟ್ಟೆ ಹಾಕೋತೀನಿ. ಮೊಟ್ಟೆ ಹಾಕಿ ನಿಧಾನಾಗಿ ಮಿಕ್ಸ್ ಮಾಡ್ತೀನಿ. ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಒಂಚೂರು ನೀರು ಹಾಕೋತೀನಿ, ಜಾಸ್ತಿ ಹಾಕಲ್ಲ. ನೀರು ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದಿ ಬರಲಿ. 5 ನಿಮಿಷನಾಗೆ ರೆಡಿ ಆಗುತ್ತೆ. ನೋಡಿ, ಮೊಟ್ಟೆ ಗ್ರೇವಿ ರೆಡಿ ಆಗೈತಿ. ಲೈಟ್ ಬೆಳಗ್ನಾಗ ಅಷ್ಟು ಕಲರ್ ಕಾಣಿಸ್ತಾ ಇಲ್ಲ. ಕಲರ್ ತುಂಬ ಚೆನ್ನಾಗೈತಿ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದೈತಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಗ್ರೇವಿ. ಟ್ರೈ ಮಾಡಿ ನೋಡಿ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ, ಬಿಸಿ ಬಿಸಿ ಚಪಾತಿ ಮೊಟ್ಟೆ ಗ್ರೇವಿ ರೆಡಿ ಆಗೈತಿ. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಗ್ರೇವಿ. ಜೋಳ ರೊಟ್ಟಿ ಅನ್ನ ಜೊತೆ ಕೂಡ ಚೆನ್ನಾಗಿರುತ್ತೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ. ಹೊಸಬ್ರು ಯಾರು ನೋಡ್ತಾ ಇದ್ರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.